ಇವತ್ತಿನ ಬಜೆಟ್ನ ವಿಚಾರವಾಗಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಜನ ಎದುರು ನೋಡುವಂಥದ್ದು ಅದರಲ್ಲೂ ಸ್ಯಾಲರಿಡ್ ಪೀಪಲ್ ಬಹಳ ಹೆಚ್ಚಿನ ಸಂಖ್ಯೆ ಮಧ್ಯಮ ಹಾಗೆ ಬಡವರ್ಗಕ್ಕೆ ಸಂಬಂಧಪಟ್ಟಾಗಿನ ಜನ ನಾನು ತೆಗೆದುಕೊಳ್ಳುವಂತ ಸ್ಯಾಲರಿಯಲ್ಲಿ ತೆರಿಗೆಯನ್ನ ನಾನು ಎಷ್ಟು ಕಟ್ಟಬೇಕಾಗುತ್ತೆ ನನಗೆ ಏನಾದರೂ ಅನುಕೂಲ ಆಗಬಹುದು ಅನ್ನುವಂಥದ್ದನ್ನ ಯೋಚನೆ ಇರುತ್ತೆ ಸಹಜವಾಗಿ 5-7 ಲಕ್ಷ ಸಂಬಂಧಪಟ್ಟಾಗೆ ಒಂದು ರಿಬೇಟ್ ಮಾಡೋಕೆ ಅವಕಾಶ ಇರುತ್ತೆ ಅದನ್ನ ಮೀರಿದ ಸಂಬಳಕ್ಕೆ ಸಂಬಂಧಪಟ್ಟಾಗೆ ರಿಬೇಟ್ ಮಾಡೋದಕ್ಕೆ ಹೆಚ್ಚಿನ ಕಷ್ಟ ಪಡಬೇಕಾಗುತ್ತೆ ಹೂಡಿಕೆಗಳನ್ನ ಮಾಡಿರಬೇಕಾಗುತ್ತೆ ಹೆಚ್ಚಿನ ರಿಬೇಟ್ ಅನ್ನ ಕೊಟ್ರೆ ಅಂತ ಹೂಡಿಕೆ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಕೂಡ ಕೆಲವು ತಜ್ಞರು ಹೇಳೋರಿದ್ದಾರೆ ಸೊ ಹೂಡಿಕೆ ಹೆಚ್ಚಾಗೋದು ಯಾವಾಗ ಹಳೆ ತೆರಿಗೆ ಪದ್ಧತಿಯಲ್ಲಿ ಏನಾದರೂ ಅನುಕೂಲ ಆದಂತ ಸಂದರ್ಭದಲ್ಲಿ ಬಟ್ ಈಗ ಏನಾಗಿದೆ ಹಳೆ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ರೀತಿಯಾದಂಥದ್ದು ಅನುಕೂಲ ಮಾಡಿಕೊಟ್ಟಿಲ್ಲ ಈ ಬಾರಿ ಯಾವ ವಿನಾಯಿತಿಯನ್ನು ಕೂಡ ಕೊಟ್ಟಿಲ್ಲ ಹೊಸ ತೆರಿಗೆ ಪದ್ಧತಿಯನ್ನು ಕಳೆದ 2 ವರ್ಷಗಳ ಹಿಂದೆ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಏನು 50,000 ರೂಪಾಯಿ ಇತ್ತು ಅದನ್ನ ಕೊಂಚ ಏರಿಕೆ ಮಾಡಲಾಗಿದೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಲ್ಯಾಬ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ ಬಿಟ್ರೆ ಅಂದ್ರೆ ಹೊಸ ತೆರಿಗೆ ಪದ್ಧತಿಗೆ ಸಂಬಂಧಪಟ್ಟಂಗೆ ಉಳಿದಂತೆ ಯಾವುದೇ ರೀತಿಯಾದಂತ ತೆರಿಗೆ ಪಾವತಿ ಮಾಡುವಂತವರಿಗೆ ಹೆಚ್ಚಿನ ವಿನಾಯಿತಿನೋ ಅಥವಾ ರಿಯಾಯಿತಿನೋ ಖಂಡಿತ ಈ ಬಜೆಟ್ ನಲ್ಲಿ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ ಹಾಗೆ ಇಂಟ್ರೆಸ್ಟಿಂಗ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವ ಪ್ರಕಾರವಾಗಿ ಹೆಚ್ಚಿನ ಜನ ದೇಶದ ಸ್ಯಾಲರಿಡ್ ಪೀಪಲ್ ಈ ಹೊಸ ತೆರಿಗೆ ಪದ್ಧತಿಯನ್ನೇ ಆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅವರು ಕೆಲ ಅಂಕಿಅಂಶಗಳನ್ನ ಹೇಳಿದ್ದಾರೆ ಆದಾಯ ತೆರಿಗೆಗೆ ಸಂಬಂಧಪಟ್ಟಂಗೆ ಈಗ ಇರುವಂತ ಇವತ್ತು ಅನೌನ್ಸ್ ಆಗಿರುವಂತಹ ಸ್ಲ್ಯಾಬ್ ಪ್ರಕಾರವಾಗಿ ನೋಡೋದಾದ್ರೆ ಇದು ಹೊಸ ತೆರಿಗೆ ಪದ್ಧತಿ ನಾವೀಗ ತೋರಿಸ್ತಾ ಇರುವಂತದ್ದು ಹೊಸ ತೆರಿಗೆ ಪದ್ಧತಿ ಹಳೆ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸ್ಯಾಲರಿಡ್ ಪೀಪಲ್ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸೊ 0 ಇಂದ 3 ಲಕ್ಷ ಯಾವುದೇ ರೀತಿಯಾದಂಥ ತೆರಿಗೆ ಕಟ್ಟಬೇಕಾದಂಥದ್ದು ಅವಶ್ಯಕತೆ ಇಲ್ಲ ಹಾಗೆ 3 ರಿಂದ 7 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಆದಾಯವನ್ನ ಏನಾದರೂ ನೀವು ಹೊಂದಿದ್ರೆ ಅದು ಸ್ಯಾಲರಿಡ್ ರೂಪದಲ್ಲಿ 5%, 7 ರಿಂದ 10 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಆದಾಯವನ್ನ ಹೊಂದಿದ್ರೆ 10% ಅಷ್ಟು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಹಾಗೆ 10 ರಿಂದ 12 ಲಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗವಾಗಿ ಅದರಲ್ಲೂ ಕೂಡ 12 ರಿಂದ 15 ಲಕ್ಷಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ 20% ಅಷ್ಟು ನೀವು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಹಾಗೆ 15ಅನ್ನ ಮೀರಿದ್ರೆ ಏನಾದರೂ 30% ಅಷ್ಟು ನೀವು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಅದಾದ ನಂತರ 50 ಲಕ್ಷ ಅಥವಾ 1 ಕೋಟಿಗೆ ಸಂಬಂಧಪಟ್ಟ ಹಾಗೆ ಕೆಲ ಸರ್ಚಾರ್ಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಕೆಲ ಉಲ್ಲೇಖ ಆಗ್ತಾ ಇದೆ ಅದು ಎಷ್ಟು ಆಗಿದೆ ಏನು ಎತ್ತ ಸತ್ಯಾಸತ್ಯತೆ ಅದು ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿರುವಂಥದ್ದು ಅದು ಯಾವುದೇ ರೀತಿ ಉಲ್ಲೇಖ ಆಗಿಲ್ಲ ಬಟ್ ಬಹಳ ಕಡೆ ಅದು ಓಡಾಡ್ತಾ ಇದೆ ಟ್ಯಾಕ್ಸ್ ಟೆರರಿಸಮ್ ಅನ್ನುವಂಥದ್ದು ರೀತಿಯಾಗಿ ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ರು ಯಾವುದರ ಬೆಲೆ ಇಳಿಕೆ ಯಾವುದರ ಬೆಲೆ ಏರಿಕೆ ಹಂಗಂತ ಇಲ್ಲಿ ಬಟ್ಟೆ ಮೇಲೆ ಹೆಚ್ಚು ಮಾಡಿವಿ ಮೊಬೈಲ್ ಮೇಲೆ ಕಮ್ಮಿ ಮಾಡಿದ್ದೀವಿ ಈ ತರ ಹೇಳಲಿಲ್ಲ ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇವುಗಳ ಬೆಲೆಯಲ್ಲಿ ಕಮ್ಮಿ ಆಗ್ಬೋದು ಕ್ಯಾನ್ಸರ್ ಔಷಧಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಕೆಲ ಔಷಧಗಳು 3 ಔಷಧ ಅಂತ ಏನೋ ಹೇಳ್ದಂಗಿತ್ತು ಅದರಲ್ಲಿ ಕಸ್ಟಮ್ ಡ್ಯೂಟಿ ಕಮ್ಮಿ ಆಗುತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ ಹಾಗಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಸ್ವಲ್ಪ ಇದು ನೆಮ್ಮದಿಯ ಸಂಗತಿ ಬಟ್ ನಮ್ಮ ಜೊತೆಗೆ ಹನುಮಂತಯ್ಯನವರು ಬಹಳ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಕೊಡಬೇಕಾದಂತ ಜವಾಬ್ದಾರಿ ಖಂಡಿತ ಸರ್ಕಾರಕ್ಕಿದೆ ಯಾಕೆ ಅಂತಂದ್ರೆ ಸರ್ಕಾರದ ಕೆಲ ಸಂಗತಿಗಳು ಅದು ಕ್ಯಾನ್ಸರ್ನ ಉತ್ತೇಜನ ಮಾಡ್ತಾ ಇದೆ ಸಿಗರೇಟ್ಗೆ ಸಂಬಂಧಪಟ್ಟಂಗೆ ತಂಬಾಕು ಗುಟ್ಕಾಗೆ ಸಂಬಂಧಪಟ್ಟಂಗೆ ಇದೆಲ್ಲ ಪ್ರಮೋಟ್ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಕ್ಯಾನ್ಸರ್ ಕೂಡ ಹೆಚ್ಚಾಗ್ತಾ ಇದೆ ಕ್ಯಾನ್ಸರ್ಗೆ ಹೆಚ್ಚಾಗ್ತಾ ಇರುವಂತ ಕಾರಣಕ್ಕಾಗಿ ಚಿಕಿತ್ಸೆ ಕೊಡೋ ಕ್ರಮನೂ ಕೂಡ ಬಹಳ ಹೆಚ್ಚಾಗಬೇಕು ಬಟ್ ಅದು ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಸೊ ಅದು ಬಹಳ ದುರಂತದ ಸಂಗತಿ ಅದರ ಜೊತೆಗೆ ಮೊಬೈಲ್ ಹಾಗೆ ಮೊಬೈಲ್ ಚಾರ್ಜರ್ ಬೆಲೆ ಇಳಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ ಯಾಕಂದ್ರೆ ಕಸ್ಟಮ್ ಡ್ಯೂಟಿಯಲ್ಲಿ ಕಮ್ಮಿ ಮಾಡ್ತೀವಿ ಅನ್ನುವಂಥ ನಿಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಆ ಕಾರಣಕ್ಕೆ ಕಮ್ಮಿ ಆಗ್ಬೋದು ಅದು ಯಾಕೆ ಆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ನಾನು ಈಗ ತಾನೇ ಹೇಳ್ದಂಗೆ ನಿನ್ನೆ ಸಲ್ಲಿಸಿದಂಥ ಆರ್ಥಿಕ ಸಮೀಕ್ಷಾ ವರದಿಯಲ್ಲೂ ಕೂಡ ಭಾರತದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇದು ಸುಮಾರು 30% ವರ್ಲ್ಡ್ನ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ 30% ಭಾರತದಲ್ಲಿ ಆಗ್ತಿದೆ ಬಹಳ ಅದು ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅದಕ್ಕೆ ಪೂರಕವಾಗಿ ಈಗ ಕಸ್ಟಮ್ ಡ್ಯೂಟಿಯನ್ನ ಕಮ್ಮಿ ಮಾಡಲಾಗಿದೆ ಸೊ ಕ್ಯಾನ್ಸರ್ ಚಿಕಿತ್ಸಕ ಔಷಧಿಗಳ ಮೇಲೆ ತೆರಿಗೆ ವಿನಾಯಿತಿ ಅಷ್ಟೇ ಇದು ಕಸ್ಟಮ್ ಡ್ಯೂಟಿಯನ್ನ ತೆಗಿತೀವಿ ಹಾಗಾಗಿ ಕೆಲ ಔಷಧಗಳ ಬೆಲೆ ಕಮ್ಮಿ ಆಗ್ಬೋದು ನಾನು ಈಗ ತಾನೇ ಹೇಳ್ದಂಗೆ ನಮ್ಮ ಜೊತೆಗೆ ಹನುಮಂತಯ್ಯನವರು ಹೇಳ್ತಾ ಇದ್ರು ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೆಟ್ ಸ್ಕ್ಯಾನು ಸಿಟಿ ಸ್ಕ್ಯಾನು ಇಂಥ ಮಿಷನರೀಸ್ಗಳೇ ಇಲ್ಲ ನಮ್ಮಲ್ಲಿ ಕಿದ್ವಾಯಿ ಅಂತ ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ಅಲ್ಲಿ ಒಂದು 1000 ಜನ ಮಲ್ಕೊಂಡಿರ್ತಾರೆ ಒಂದೊಂದು ಪೆಟ್ ಸ್ಕ್ಯಾನ್ ರಿಪೋರ್ಟ್ ಬೇಕು ಅಂದ್ರೆ 15 ದಿವಸ ಕಾಯ್ಬೇಕು ಅಂತ ದುರಂತದ ಸಂಗತಿಯಲ್ಲಿ ನಾವಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಉತ್ತೇಜನ ಸಿಗಬೇಕಾಗಿತ್ತು ಬಹುಶಃ ಅಂತ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಸಿಕ್ಕಿಲ್ಲ ಮೋದಿ ಬಜೆಟ್ ಮೇಲೆ ಇವತ್ತು ಗಮನ ಕೊಟ್ಟಿದ್ದು ಪ್ರಮುಖವಾದಂತಹ ಸಂಗತಿ ಅಂತಂದ್ರೆ ಬಹಳ ಹಣದುಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ವ್ಯತ್ಯಾಸಗಳು ಆಗಬಹುದಾ ಅಂತ ಹೇಳಿ ಹೌದು ಇದರಿಂದಾಗಿ ನಾಳೆಯಿಂದನೇ ದಿನಬಳಕೆ ವಸ್ತುಗಳ ಬೆಲೆ ಏನಾದ್ರು ಇಳಿಕೆ ಆಗ್ಬಿಡುತ್ತೆ ಅನ್ನುವಂಥದ್ದು ಯಾವುದು ಕೂಡ ಇದ್ರಲ್ಲಿ ನಾವು ಗಮನ ಕೊಡುವಂಥದ್ದಿಲ್ಲ ಆದರೆ ಕೆಲವೊಂದು ವಸ್ತುಗಳ ಬೆಲೆ ಇಳಿಕೆ ಆಗುವಂತ ನಿಟ್ಟಿನಲ್ಲಿ ಸಾಧ್ಯತೆಗಳು ಇದೆ ಅದ್ಯಾಕೆ ಅಂತಂದ್ರೆ ಕಸ್ಟಮ್ ಡ್ಯೂಟಿಯನ್ನ ಇಳಿಕೆ ಮಾಡಲಾಗಿದೆ ಒಂದು ಭಾರತದ ಮೊಬೈಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಾಗೆ ಬಹಳ ಹೆಚ್ಚಿನ ಗಮನವನ್ನ ಕೊಡಲಾಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಉತ್ತರ ಕೂಡ ಸಿಗ್ತಾ ಇದೆ ಅಥವಾ ಫಲಿತಾಂಶ ಕೂಡ ಸಿಗ್ತಾ ಇದೆ ಹೀಗಾಗಿನೇ ಕಸ್ಟಮ್ ಡ್ಯೂಟಿ ಈ ಮೊಬೈಲ್ಗೆ ಸಂಬಂಧಪಟ್ಟ ಹಾಗಿನ ಮ್ಯಾನುಫ್ಯಾಕ್ಚರಿಂಗ್ ಬೇಕಾದಂಥ ಎಲ್ಲ ಸಲಕರಣೆಯ ಮೇಲೆ ಕಮ್ಮಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಕಮ್ಮಿ ಮಾಡಿರುವಂಥ ಕಾರಣಕ್ಕಾಗಿ ಮೊಬೈಲ್ ಹಾಗೆ ಮೊಬೈಲ್ ಚಾರ್ಜರ್ಗಳ ಬೆಲೆಗೆ ಇಳಿಕೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ
ಇನ್ನು ಚಿನ್ನ ಹಾಗೆ ಬೆಳ್ಳಿ ಬೆಲೆ ಜೊತೆಗೆ ಪ್ಲಾಟಿನಂ ಬೆಲೆಯಲ್ಲೂ ಕೂಡ ಇಳಿಕೆ ಆಗಬಹುದು. ಯಾಕೆ ಅಂತಂದ್ರೆ ಕಸ್ಟಮ್ ಡ್ಯೂಟಿಯನ್ನ ಕಮ್ಮಿ ಮಾಡಲಾಗಿದೆ. 6% ಚಿನ್ನದ ಮೇಲಿನ ಕಸ್ಟಮ್ ಡ್ಯೂಟಿಯನ್ನ ಇಳಿಕೆ ಮಾಡಲಾಗಿದೆ. ಬೆಳ್ಳಿ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು 3% ಇಳಿಕೆ ಮಾಡಲಾಗಿದೆ. ಪ್ಲಾಟಿನಂ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು 6.4% ಇಳಿಕೆ ಮಾಡಲಾಗಿದೆ. ಇನ್ನು ಮೊಬೈಲ್ ಫೋನ್, ಮೊಬೈಲ್ ಚಾರ್ಜರ್ ಹಾಗೆ ಈ ಸೋಲಾರ್ ಪ್ಯಾನಲ್ಗಳಿಗೆ ಸಂಬಂಧಪಟ್ಟ ಹಾಗಿನ ಕಸ್ಟಮ್ ಡ್ಯೂಟಿಯನ್ನು ಕಮ್ಮಿ ಮಾಡಲಾಗಿದೆ. ಹೀಗಾಗಿ ಇಳಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಇದರ ಜೊತೆಗೆ ಈ ವಿದ್ಯುತ್ ತಂತಿ, ಯಾಕಂದ್ರೆ ಈ ಕಾಪರ್ಗೆ ಸಂಬಂಧಪಟ್ಟಾಗೆ ಎಲ್ಲ ಇಳಿಕೆ ಆಗಿದೆ. ಟಿವಿಗಳಿಗೆ ಸಂಬಂಧಪಟ್ಟಂಗೆನೂ ಕೂಡ ಇಳಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಖನಿಜಗಳಿಗೆ ಸಂಬಂಧಪಟ್ಟಾಗೆ ಸುಮಾರು 25 ಖನಿಜಗಳು, ಅದರಲ್ಲೂ ಲಿಥಿಯಂಗೆ ಸಂಬಂಧಪಟ್ಟಾಗೆ ಇಳಿಕೆ ಆಗ್ಬೋದು. ವಿದೇಶಿ ಬಟ್ಟೆಗಳು, ಆಮದು ಮಾಡಿಕೊಳ್ಳುವಂಥ ಬಟ್ಟೆಗಳ ಮೇಲೆ ಕಮ್ಮಿ ಆಗ್ಬೋದು. ಖನಿಜಗಳ ಮೇಲಿನ ತೆರಿಗೆ ಇಳಿಕೆ ಆಗಿರುವಂಥ ಕಾರಣಕ್ಕಾಗಿ ಆ ಖನಿಜದ ಮೇಲಿನ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಫಿನಿಶ್ಡ್ ಗೂಡ್ಸ್ ಏನು ಬರುತ್ತೆ ಅದರ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಆಗಬಹುದಾದಂಥ ಚಾನ್ಸಸ್ ಇದೆ. ಇನ್ನು ಕ್ಯಾನ್ಸರ್ ಔಷಧಕ್ಕೆ ಸಂಬಂಧಪಟ್ಟಂಗೆ, ಎಲ್ಲ ಔಷಧ ಅಲ್ಲ, 3 ಔಷಧಗಳಿಗೆ ಸಂಬಂಧಪಟ್ಟಾಗೆ ಕಸ್ಟಮ್ ಡ್ಯೂಟಿಯನ್ನು ಇಳಿಕೆ ಮಾಡ್ತೀವಿ ಅನ್ನುವಂತಾನೆ ಹೇಳಿದ್ದಾರೆ. ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡುವಂಥ ಉಪಕರಣಗಳ ಬೆಲೆಯಲ್ಲೂ ಕೂಡ ಕೊಂಚ ಕಮ್ಮಿ ಆಗ್ಬೋದಂತ ಸಾಧ್ಯತೆ ಇದೆ. ಇನ್ನು ಬೇರೆ ಬೇರೆ ತರಹದ ಎಕ್ಸ್ರೇ ಉಪಕರಣಗಳಿಗೆ ಸಂಬಂಧಪಟ್ಟಾಗಿನೂ ಕೂಡ ಬೆಲೆ ಇಳಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ನಾವು ಮೊದಲೇ ಹೇಳಿದಂಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ದೇಶ ವೈದ್ಯಕೀಯ ಕ್ಷೇತ್ರ ಇನ್ನಷ್ಟು ಗಮನ ಕೊಡಬೇಕಂತ ಚಾನ್ಸಸ್ ಇದೆ. ಪ್ರತಿ ವರ್ಷ ಕೂಡ ಲಕ್ಷದಿಂದ ಲಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾನ್ಸರ್ಗೆ ತುತ್ತಾಗ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅದಕ್ಕೆ ಆಮೇಲೆ ಗೌರ್ಮೆಂಟ್ ಕೂಡ ಒಂದ್ ರೀತಿ ಪ್ರಮೋಟ್ ಮಾಡ್ತಾ ಇದೆ ತಂಬಾಕು ಉತ್ಪನ್ನಗಳು. ಆದ್ರೆ ಅಂದ್ರೆ ಗೌರ್ಮೆಂಟ್ ಇಂಡೈರೆಕ್ಟ್ ಆಗಿ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ. ಅಟ್ಲೀಸ್ಟ್ ಚಿಕಿತ್ಸೆ ಕೊಡುವಂತ ನಿಟ್ಟಿನ ವ್ಯವಸ್ಥೆಯನ್ನ ಸರಿಯಾಗಿ ರೂಪಿಸ್ತಾ ಇಲ್ಲದೆ ಇರುವಂತದ್ದು ನಮ್ಮ ದೇಶದ ದೌರ್ಭಾಗ್ಯದ ಸಂಗತಿಯಾಗಿದೆ. ಈಗೇನೋ ಔಷಧಗಳ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಆಗಿರುವಂತ ಕಾರಣಕ್ಕಾಗಿ ಅದು ಯಾವ ಮಟ್ಟಿಗೆ ಅನುಕೂಲ ಆಗ್ಬೋದು ಅನ್ನುವಂತ ನೋಡ್ಬೇಕಿದೆ. ಇನ್ನು ಉದ್ಯೋಗ, ಶಿಕ್ಷಣ ಹಾಗೆ ಕೌಶಲ್ಯಕ್ಕಾಗಿ 1.48 ಲಕ್ಷ ಕೋಟಿಯಷ್ಟು ಒತ್ತನ್ನ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. 4 ಕೋಟಿ ಯುವಕರಿಗೆ ಉದ್ಯೋಗದ ಒಂದು ನಿಟ್ಟಿನಲ್ಲಿ ಕೌಶಲ್ಯ ತರಬೇತಿಯ ಒಂದು ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಉದ್ಯೋಗ ಯಾವಾಗ ಹೆಚ್ಚಾಗುತ್ತೆ, ಉದ್ಯೋಗದಾತರು ಹೆಚ್ಚು ಗಟ್ಟಿ ಆಗಬೇಕಾಗುತ್ತೆ. ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ. ಯುವಕರ ಹೊಸ ಉದ್ಯೋಗಕ್ಕಾಗಿ 5 ಹೊಸ ಯೋಜನೆಗಳನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಇವತ್ತು ಬಜೆಟ್ ನಲ್ಲಿ ಪ್ರಸ್ತಾವನೆ ಆಗಿರುವಂತದನ್ನ ನಾವು ನೋಡಬಹುದಾಗಿದೆ. ಯಾಕಂದ್ರೆ ದೇಶದಲ್ಲಿ, ಪ್ರಪಂಚದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಉದ್ಯೋಗ, ಶಿಕ್ಷಣ ಮತ್ತು ಕೌಶಲ್ಯಕ್ಕಾಗಿ ಸುಮಾರು 1.48 ಲಕ್ಷ ಕೋಟಿಯಷ್ಟು ಹಣವನ್ನು ವಿನಿಯೋಗಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಅದರಲ್ಲೂ 4 ಕೋಟಿ ಯುವಕರಿಗೆ ಉದ್ಯೋಗ ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ 4 ಕೋಟಿ ಯುವಕರಿಗೆ ಉದ್ಯೋಗ ಕಲ್ಪಿಸುವಂತ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಒಂದು ಭಾಗ ಅಂತಂದ್ರೆ ಉದ್ಯೋಗದಾತರಿಗೆ ಹೆಚ್ಚಿನ ಬೆಂಬಲವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. 20 ಲಕ್ಷ ಯುವಕರಿಗೆ ಹೊಸ ಕೇಂದ್ರ ಕೌಶಲ್ಯ ಯೋಜನೆಗಳನ್ನು ರೂಪಿಸುವಂತ ನಿಟ್ಟಿನಲ್ಲೂ ನಿರ್ಧರಿಸಲಾಗಿದೆ. 5 ವರ್ಷದಲ್ಲಿ 20 ಲಕ್ಷ ಯುವಕರಿಗೆ ಕೌಶಲ್ಯ ತರಬೇತಿ ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ನಿರ್ಧರಿಸಲಾಗಿದೆ. ಅದರ ಜೊತೆಗೇನೆ ಸುಮಾರು 500 ಕಂಪನಿಗಳಲ್ಲಿ 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ಅನ್ನ ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ 1 ತಿಂಗಳಿಗೆ 5,000ದಷ್ಟು ಶಿಷ್ಯ ವೇತನವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ ಅನ್ನುವಂತಾನೆ ಹೇಳಿದ್ದಾರೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಾಗಿನೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಇದನ್ನ ನಾವು ವಿಸ್ತರಿಸ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಬರಲಾಗಿದೆ. ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಒಂದಷ್ಟು ಹಣವನ್ನ ವಿನಿಯೋಗಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ರೈತರ ಅನುಕೂಲಕ್ಕಾಗಿ ಡಿಜಿಟಲ್ ಸರ್ವೆಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ. 100 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸರ್ವೆಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ. ಏನಿದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಯೋಜನೆಗಳು ನಿಮ್ಗೆ ಗೊತ್ತಿರೋ ಹಾಗೆ ಹಿಂದೆನೇ ನರೇಂದ್ರ ಮೋದಿ ಅವರು 2022ರ ಸಂದರ್ಭದಲ್ಲಿ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀವಿ, ಅದಕ್ಕೆ ಕೆಲವು ಯೋಜನೆಗಳನ್ನ ರೂಪಿಸ್ತೀವಿ ಅಂತ ಹೇಳಿದ್ದರು. ಬಟ್ ಅದು ಅಂತ ಒಳ್ಳೆ ಸಕ್ಸಸ್ ಅನ್ನ ಕೂಡ ಪಡೆದಿಲ್ಲ, ಕಾರ್ಯಗತನೂ ಕೂಡ ಆಗಿಲ್ಲ ಬಹಳಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ ಅದರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖೇನವಾಗಿ ರೈತರಿಗೆ ತುರ್ತು ಸಂದರ್ಭದಲ್ಲಿ ಒಂದು ಹಣ ಬೇಕಾದಂತ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದನ್ನ ಬಹಳಷ್ಟು ರಾಜ್ಯಗಳಿಗೆ ವಿಸ್ತರಿಸುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಗ್ರಾಮೀಣ ಅಭಿವೃದ್ಧಿಗೆ 2.66 ಲಕ್ಷ ಕೋಟಿಯಷ್ಟು ಹಣ ವಿನಿಯೋಗಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಆಮೇಲೆ ಯಾವ್ಯಾವ ಸೀಸನ್ಗೆ ಯಾವ್ಯಾವ ಬೆಳೆಗಳನ್ನ ಬೆಳಿಬೇಕು, ಎಷ್ಟು ಬೆಳೆಗಳನ್ನ ಬೆಳಿಬೇಕು, ಡಿಮಾಂಡ್ ಎಷ್ಟಿದೆ, ಅದಕ್ಕೆ ಸಂಗಂಗೆ ಸಪ್ಲೈ ಎಷ್ಟು ಆಗಬೇಕು, ಇದು ರೈತರಿಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಡಿಜಿಟಲ್ ಸರ್ವೆಗೂ ಕೂಡ ಬೆಳೆಯ ಡಿಜಿಟಲ್ ಸರ್ವೆಗೂ ಕೂಡ ಹೆಚ್ಚಿನ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇದು ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟ ಹಾಗಿನ ಕೆಲ ಹೈಲೈಟೆಡ್ ಪಾಯಿಂಟ್ಸ್ ಆಗಿತ್ತು.